ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ CBSE ರೀಇವ್ಯಾಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಯಾರೆಲ್ಲ ರೀಇವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದ್ದೀರಿ, ನೀವು ಯಾವ ರೀತಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡೋದು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾವಾಗ ನಿಮಗೆ ಸಿಗ್ತದೆ, ವೆನ್ ಯು ವಿಲ್ ಗೆಟ್ ದ ಮಾರ್ಕ್ಸ್ ಕಾರ್ಡ್, ಅದರ ಬಗ್ಗೆ ಮತ್ತು ಕೆಲವೊಂದು ಕೀ ಪಾಯಿಂಟ್ಸ್. ಅಂಡರ್ ಪ್ರೊಸೆಸ್ ಅಂತ ಕೆಲವ್ರದ್ದು ಅಪ್ಲಿಕೇಶನ್ ಫಾರ್ಮಲ್ಲಿ ಶೋ ಆಗ್ತಾ ಉಂಟು, ಮತ್ತು ಕೆಲವರಿಗೆ ನೋ ಮಿಸ್ಟೇಕ್ಸ್ ಫೌಂಡ್ ಅಂತೇಳಿ ಶೋ ಆಗ್ತಾ ಉಂಟು, ಇನ್ನು ಕೆಲವರಿಗೆ ಕೇಸ್ ರಿಜಿಸ್ಟರ್ಡ್ ಅಂಥೇಳಿ ಶೋ ಮಾಡ್ತಾ ಉಂಟು. ಸೊ ಈ ಸ್ಟೇಟಸ್ ಏನು ಅಂತ ಹೇಳಿ ನೋಡ್ತಾ ಹೋಗುವ. ಫಸ್ಟ್ ಒಮ್ಮೆ ಲಾಗಿನ್ ಮಾಡಿ ನೋಡ್ಕೊಳ್ಳುವ, ಹೇಗೆ ಲಾಗಿನ್ ಆಗೋದು ಅಂತ ಹೇಳಿ ಸಹ ತೋರಿಸ್ತೇನೆ. ಸೊ ಇದೇನಾದರೂ ನಿಮ್ಮದು ಕ್ವೆರೀಸ್ ಇದ್ದರೆ ನಿಮಗೆ ಈ ವಿಡಿಯೋದಲ್ಲಿ ಅದು ಕ್ಲಿಯರ್ ಆಗ್ತದೆ. ಯಾರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದೀರಿ, ನೀವು ನಿಮ್ಮ ರಿಸಲ್ಟಿಗೋಸ್ಕರ ಅಪ್ಲೈ ಮಾಡಿದ ದಿನದಿಂದ ನಂತರ ಒಂದು 15ರಿಂದ 20 ದಿವಸ ವೆಯ್ಟ್ ಮಾಡಬೇಕಾಗ್ತದೆ. ಇದು ನಾರ್ಮಲಿ ಆಗುವಂಥ ಪ್ರೊಸೀಜರ್. ಮತ್ತು ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ, ನಿಮ್ಮ ಅಪ್ಲೈ ಮಾಡಿದವರದ್ದು ಪ್ರಯೋರಿಟಿ ಮೇಲೆ ಹೇಗೆ ಅಪ್ಲೈ ಮಾಡಿದ್ರಿ. ಈಗ ಫಸ್ಟ್ ಅಪ್ಲೈ ಮಾಡಿದ ಒಂದು ಫಸ್ಟ್ ರಿವ್ಯಾಲ್ಯೂಯೇಷನ್ ಆಗ್ತದೆ, ಯಾರು ನೆಕ್ಸ್ಟ್ ಅಪ್ಲೈ ಮಾಡಿದ್ದಾರೆ ಅವ್ರದ್ದು ನೆಕ್ಸ್ಟ್ ಆಗ್ತದೆ. ಆ ಥರ ಅದರೊಟ್ಟಿಗೆ ನಿಮ್ಮ ಝೋನ್ ಮೇಲೆ ಸಹ ಡಿಪೆಂಡ್ ಆಗ್ತದೆ. ಸೊ ಯಾರ್ದು ಜಾಸ್ತಿ ಅಪ್ಲಿಕೇಶನ್ ಕೆಲವೊಂದು ಝೋನಲ್ಲಿ ಜಾಸ್ತಿ ಇರ್ಬೋದು. ಸೊ ಅಲ್ಲಿ ಎಲ್ಲ ಏನಾಗ್ತದೆ, ರಿವ್ಯಾಲ್ಯೂಯೇಷನ್ ಇದ್ದು ಸ್ವಲ್ಪ ರಿಸಲ್ಟ್ ಲೇಟ್ ಆಗ್ತದೆ. ಹಾಗಾಗಿ ಗಾಬರಿ ಆಗಬೇಕು ಅಂತಿಲ್ಲ. ನೀವೇನಾದರೂ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ ಆದಮೇಲೆ ಒಂದು 10ರಿಂದ 15 ದಿವಸ ವೆಯ್ಟ್ ಮಾಡಿದರೆ ಆಯಿತು, ನಿಮಗೆ ರಿಸಲ್ಟ್ ಸಿಗ್ತದೆ. ಸೊ ಸಪೋಸ್ ನೀವೇನಾದರೂ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಆದಮೇಲೆ ನಿಮ್ಮ ಸ್ಟೇಟಸ್ ಏನಿದೆ, ನಿಮ್ಮ ಅಪ್ಲಿಕೇಶನ್ ಇದು ಅಂತ ನೋಡೋದಾದರೆ ಫಸ್ಟ್ ನೀವು ನಿಮ್ಮ ಅಪ್ಲಿಕೇಶನನ್ನು ಫಸ್ಟ್ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಏನು ಕ್ರಮ ಸಂಖ್ಯೆ ಇದೆ, ನೋಂದಣಿ ಸಂಖ್ಯೆ ಇದೆಯಲ್ಲ, ರಿಜಿಸ್ಟ್ರೇಷನ್ ನಂಬರ್, ಅದನ್ನು ಯೂಸ್ ಮಾಡಿಕೊಂಡು ಫಸ್ಟ್ ನಿಮ್ಮ ಅಪ್ಲಿಕೇಶನನ್ನು ಲಾಗಿನ್ ಮಾಡ್ಕೊಳ್ಳಿ. ಅದನ್ನು ಹೇಗೆ ಲಾಗಿನ್ ಮಾಡೋದು ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗುವ. ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, CBSE ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಅದನ್ನು ಮಾಡ್ಕೊಳ್ಳುವ. ಫಸ್ಟಿಗೆ ಯಾವುದಾದ್ರೂ ಒಂದು ವೆಬ್ ಬ್ರೌಸರನ್ನು ಯೂಸ್ ಮಾಡ್ಕೊಳ್ಳಿ. ಕ್ರೋಮ್ ಆದರೂ ಆಗ್ಬೋದು ಅಥವಾ ಯಾವುದೇ ಬೇರೆ ವೆಬ್ಸೈಟ್ ವೆಬ್ ಬ್ರೌಸರ್ ಕೂಡ ಆಗ್ಬೋದು, ನೋ ಪ್ರಾಬ್ಲಮ್. ಫಸ್ಟ್ ಸರ್ಚ್ ಬಾರಿಗೆ ಬಂದುಬಿಟ್ಟು CBSE.gov.in ಅಂಥೇಳಿ ಟೈಪ್ ಮಾಡಿ, ನೆಕ್ಸ್ಟ್ ಸರ್ಚ್ ಅಂಥೇಳಿ ಕೊಡಿ. ಇಷ್ಟು ಕೊಟ್ಟು ಸರ್ಚ್ ಮಾಡ್ಕೊಳ್ಳಿ. ಒಮ್ಮೆ ಈ ಥರ ಲಾಗಿನ್ ಆದಮೇಲೆ ಇಲ್ಲಿ ಲಾಗಿನ್ ಆದ ನಂತರ ಇಲ್ಲೇ ಮೇನ್ ವೆಬ್ಸೈಟ್ ಅಂತೇಳಿ ಶೋ ಆಗ್ತಾ ಉಂಟಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೇನ್ ವೆಬ್ಸೈಟ್ ಅಂತ ಇರೋದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮೇನ್ ವೆಬ್ಸೈಟನ್ನು ನಾನು ಕ್ಲಿಕ್ ಮಾಡ್ತೇನೆ. ಸೊ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ, ಮೇನ್ ವೆಬ್ಸೈಟ್ ಓಪನ್ ಆದಮೇಲೆ ಮತ್ತೆ ಇದು ಡೆಸ್ಕ್ಟಾಪ್ ವ್ಯೂ ಅಲ್ಲಿ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ವ್ಯೂ ಅಲ್ಲಿ ಇದೆ, ಇಲ್ಲ ಅಂತ ಹೇಳಿದರೆ 3 ಡಾಟ್ ಕ್ಲಿಕ್ ಮಾಡೋದು. ಇಲ್ಲೇ ಕೆಳಗಡೆ ಇದೆ ನೋಡಿ ಡೆಸ್ಕ್ಟಾಪ್ ಸೈಟ್ ಅಂತೇಳಿ, ಇದನ್ನು ಆನ್ ಮಾಡಿಕೊಂಡ್ರೆ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ, ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ. ಇಲ್ಲೇ ಕೆಳಗಡೆ ವೆರಿಫಿಕೇಷನ್ ಪ್ರೊಸೆಸ್ ಅಂತ ಇದೆಯಲ್ಲ, ಈ ವೆರಿಫಿಕೇಷನ್ ಪ್ರೊಸೆಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಕೆ ಅಂತ ಕೊಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೂಡ ವೆಬ್ಸೈಟ್ ಡೆಸ್ಕ್ಟಾಪ್ ಮೋಡಲ್ ಇದೆಯಾ ಅಂತ ನೋಡ್ಕೊಳ್ಳಿ. ಇದ್ದರೆ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಸೊ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ ಆಫ್ ಆನ್ಸರ್ ಬುಕ್ ಫಾರ್ ಎಕ್ಸಾಮ್ 2025 ಮೇನ್ ಅಂತ ಇದೆ. ಇದನ್ನು ಫಸ್ಟು ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಅಂತೇಳಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತದೆ. ಆದಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಇದು ವೆರಿಫಿಕೇಷನನ್ನು ನೋಡ್ಕೊಳ್ಳಿಕ್ಕೋಸ್ಕರ ಇಲ್ಲೇ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಲ್ಲೇ ಕಾಣ್ತದೆ ನಿಮಗೆ ಲೆಫ್ಟ್ ಸೈಡಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ವೆರಿಫಿಕೇಷನ್ ಅಂತೇಳಿ ಕಾಣ್ತಾ ಉಂಟು. ಸೊ ಇದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗ್ತದೆ. ಫಸ್ಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ತೇನೆ ನಾನು. ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ಇಲ್ಲಿ ನಮಗೆ ಆಲ್ರೆಡಿ ಅವರು ಕೊಡ್ತಾ ಇದ್ದಾರೆ ಏನಂತ ಹೇಳಿದರೆ, ಎಂಟರ್ ಯುವರ್, ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿದ್ದಾರೆ, ಮತ್ತೊಂದು ರೋಲ್ ನಂಬರ್. ಇದೆರಡನ್ನು ನೀವು ಎಂಟರ್ ಮಾಡಬೇಕಾಗ್ತದೆ. ನೀವು ಅಪ್ಲೈ ಮಾಡುವಾಗ ನಿಮಗೆ ಸಿಕ್ಕಿರ್ತದೆ, ಹೇಗೂ ನಿಮ್ಮ ಹತ್ರ ರೋಲ್ ನಂಬರ್ ಆಲ್ರೆಡಿ ಇದೆ ಅಲ್ವಾ. ಇದೆರಡನ್ನು ಎಂಟ್ರ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ರೋಲ್ ನಂಬರ್ ಎರಡು ಎಂಟ್ರ್ ಮಾಡ್ಕೊಂಡ್ಬಿಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಆಯಿತು. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇದು ಸ್ಟೇಟಸ್ಸಿಗೆ ಓಪನ್ ಆಗ್ತದೆ. ಒಮ್ಮೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇದು ಸ್ಟೇಟಸ್ ನೀವು ನೋಡಿದ ಮೇಲೆ ನಿಮಗೆ ಅಲ್ಲಿ 3 ಥರದ ಸ್ಟೇಟಸ್ ನಿಮಗೆ ಕಾಣ್ತಿರ್ಬೋದು. ಒಂದು ಅಂಡರ್ ಪ್ರೊಸೆಸ್ ಅಂತೇಳಿ, ಸಪೋಸ್ ನಿಮ್ಮ ಏನಾದರೂ ಆನ್ಸರ್ ಶೀಟ್ ರೀವ್ಯಾಲ್ಯೂಯೇಷನ್ ಆಗದೇ ಇದ್ದಿದ್ದರೆ ಅದನ್ನು ಅಂಡರ್ ಪ್ರೊಸೆಸ್ಸಲ್ಲಿ ಇಂಡಿಕೇಟ್ ಮಾಡ್ತಾರೆ. ಅಂದರೆ ನಿಮ್ಮ ಆನ್ಸರ್ ಶೀಟ್ ಇನ್ನೂ ರೀಇವ್ಯಾಲ್ಯೂಯೇಷನ್ ಆಗಿಲ್ಲ ಅಂಥೇಳಿ ಅರ್ಥ. ಅಂದರೆ ನಿಮಗಿಂತ ಮುಂಚೆ ಯಾರಾದರೂ ಜಾಸ್ತಿ ಜನ ಅಪ್ಲೈ ಮಾಡಿದವರಿದ್ದರೆ ಅವರದ್ದು ಫಸ್ಟ್ ಇವ್ಯಾಲ್ಯೂಯೇಷನ್ ಆಗ್ತದೆ. ಅವರದ್ದು ಇವ್ಯಾಲ್ಯೂಯೇಷನ್ ಆಗಿ ಕಂಪ್ಲೀಟ್ ಚೆಕ್ ಆಗಿ ಅವರದ್ದು ಮಾರ್ಕ್ಸ್ ಏನು ಕೊಡೋದಿದ್ದರೆ ಅದನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ಸ್ಟೇಟಸನ್ನು ಅಪ್ಡೇಟ್ ಮಾಡಿದ ನಂತರ ನಿಮ್ಮ ಮಾರ್ಕ್ ಶೀಟನ್ನು ಕೂಡ ಚೆಕ್ ಮಾಡ್ತಾರೆ CBSE ಅವರು. ಸೊ ಹಾಗಾಗಿ ಇಲ್ಲಿ ಅಂಡರ್ ಪ್ರೊಸೆಸ್ ಅಂತಿರುವವರು ಗಾಬರಿ ಪಡಬೇಕಾದ ಅಗತ್ಯ ಇಲ್ಲ. ನಿಮ್ಮ ರೀಇವ್ಯಾಲ್ಯೂಯೇಷನ್ ನಿಮ್ಮ ಮಾರ್ಕ್ ಶೀಟ್ ಇದು ಆಗಿಲ್ಲ ಅಂತೇಳಿ ಅರ್ಥ. ಅಂದರೆ ನಿಮ್ಮ ನಂಬರ್ ಕೂಡ ಬರ್ತದೆ, ಮುಂಚೆ ಅಪ್ಲೈ ಮಾಡಿದವ್ರದ್ದು ಪ್ರಯಾರಿಟಿ ಬೇಸಿಸಲ್ಲಿ ಅವ್ರದ್ದು ಆಗ್ತಿದೆ ಅಂತೇಳಿ ಅರ್ಥ. ಸೊ ನೆಕ್ಸ್ಟ್ ಬರುವಂಥದ್ದು ನೋ ಮಿಸ್ಟೇಕ್ಸ್ ಫೌಂಡ್ ಅಂತೇಳಿ. ಸಪೋಸ್ ಅವರೇನಾದರೂ ನಿಮ್ಮ ಆನ್ಸರ್ ಶೀಟನ್ನು ಚೆಕ್ ಮಾಡುವಾಗ ನಿಮ್ಮ ಆನ್ಸರ್ ಶೀಟ್ ಪರ್ಫೆಕ್ಟಾಗಿ ಇವ್ಯಾಲ್ಯೂಯೇಷನ್ ಆಗಿದ್ದರೆ, ನಿಮಗೆ ಏನಾದರೂ ಮಾರ್ಕ್ಸ್ ಎಕ್ಸ್ಟ್ರಾ ಕೊಡುವಂಥ ಆಪ್ಷನ್ ಇಲ್ಲದಿದ್ದರೆ, ಪರ್ಫೆಕ್ಟ್ ಇದೆ ಅಂತ ಹೇಳಿದರೆ ನಿಮ್ಮದು ಸ್ಟೇಟಸ್ ನೋ ಮಿಸ್ಟೇಕ್ಸ್ ಫೌಂಡ್ ಅಂಥೇಳಿ ಬರ್ತದೆ. ಅಂದರೆ ವ್ಯಾಲ್ಯೂಯೇಷನ್ ಮಾಡುವಂಥ ಟೈಮಲ್ಲಿ ಯಾವುದೇ ಮಿಸ್ಟೇಕ್ ಆಗಿಲ್ಲ ಅಂಥೇಳಿ ಅರ್ಥ. ಸಪೋಸ್ ಅದರ ನಂತರ ಇನ್ನೊಂದು ಇರುವಂಥದ್ದು ಕೇಸ್ ರಿಜಿಸ್ಟರ್ಡ್ ಅಂಥೇಳಿ. ಇದರ ಮೀನಿಂಗ್ ಅಂತ ಹೇಳಿದರೆ, ಏನು ವ್ಯಾಲ್ಯೂಯೇಷನ್ ಮಾಡಿರ್ತಾರೆ ಆಗ ಮಾಡಬೇಕಾದ್ರೆ ಅವರ ಏನಾದರೂ ನೋಡದೆ ಕಣ್ತಪ್ಪಿಂದನೋ ಅಥವಾ ಕರೆಕ್ಟಾಗಿ ನೋಡದಿರುವ ಕಾರಣದಿಂದ ಏನೋ ಒಂದು ಕಾರಣದಿಂದ ಮಾರ್ಕ್ಸ್ ಕೊಡದೆ ಏನಾದರೂ ಹೋಗಿದ್ದರೆ ನಿಮಗೆ ಅಂಥ ಕೇಸಸಲ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ.
ಆ ಕೇಸಸಲ್ಲಿ ನಿಮ್ಮ ಒಂದು ಸ್ಟೇಟಸ್ ಕೇಸ್ ರಿಜಿಸ್ಟರ್ಡ್ ಅಂಥೇಳಿ ಅಪ್ಡೇಟ್ ಆಗಿರ್ತದೆ. ಅಂದರೆ ನಿಮ್ಮ ಆನ್ಸರ್ ಶೀಟನ್ನು ಮತ್ತೆ ರೀವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಏನಾದರೂ ಮಾರ್ಕ್ಸ್ ಬರುವುದಿದ್ದರೆ ಅದನ್ನು ಕೊಡ್ತಾರೆ. ಮ್ಯಾಕ್ಸಿಮಮ್ ಟೈಮ್ಸ್ ನಿಮಗೆ ಮಾರ್ಕ್ಸ್ ಆ್ಯಡ್ ಆಗಿ ಬರ್ತದೆ. ಓಕೆ, ಹಾಗಾಗಿ ಏನಾದರೂ ಆ ಥರ ಇದ್ದರೆ ನಿಮ್ಮ ಒಂದು ವೇಳೆ ಸ್ಟೇಟಸ್ ಇಲ್ಲಿ ಕೇಸ್ ರಿಜಿಸ್ಟರ್ಡ್ ಅಂತ ಹೇಳಿ ಬಂದಿರಬೇಕು ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ. ಸೊ ಆ ಥರ 3 ಸ್ಟೇಟಸ್ ಕೂಡ ಈ ಥರ ಇದೆ, ಕರೆಕ್ಟ್ ನೋಡ್ಕೊಳ್ಳಿ, ಗಾಬರಿ ಆಗೋದು ಬೇಡ. ಅಪ್ಲೈ ಮಾಡಿದ ನಂತರ 15ರಿಂದ 20 ದಿವಸ ತನಕ ಟೈಮ್ ತಗೊಳ್ತದೆ ನಾರ್ಮಲಿ. ಅಷ್ಟು ದಿವಸ ವೆಯ್ಟ್ ಮಾಡಿ, ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಬರ್ತದೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕು ಅಂತಿದ್ದೆ ಈ ವಿಡಿಯೋದಲ್ಲಿ. ಸೊ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಯಾಕಂದರೆ ಭಾಳಷ್ಟು ಜನ ಈ ಕರ್ನಾಟಕ ಸ್ಟೇಟಿಂದ CBSE ಬೋರ್ಡಲ್ಲಿ PU ಎಕ್ಸಾಮ್ ಬರೀತಿರೋರು ತುಂಬ ಜನ ಇದ್ದೀರಿ. ಸೊ ಹಾಗಾಗಿ ನಿಮ್ಮದೇನಾದರೂ ಇನ್ನೂ ಕೂಡ ನಿಮ್ಮ ರಿಸಲ್ಟ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ಜಾಸ್ತಿ ಗಾಬರಿ ಪಡಬೇಕು ಅಂತಿಲ್ಲ. ಸ್ವಲ್ಪ ಕಾಯಿರಿ, ನಿಮಗೆ ರಿಸಲ್ಟ್ ಕೂಡ ಬರ್ತದೆ. ನಿಮ್ಮ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರಲಿ, ಎಲ್ಲರೂ ಕೂಡ ಒಳ್ಳೆಯ ಮಾರ್ಕ್ಸ್ ಸಿಗಲಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.